ಹಲೋ ಸ್ನೇಹಿತರೆ, ನೋಡಿ ಇವತ್ತು ಪುಂಡಿ ಪಲ್ಯ ಮಾಡಬೇಕಂತ ಅಂದ್ಕೊಂಡೀನಿ. ಅದಕ್ಕೋಸ್ಕರ ಪುಂಡಿ ಪಲ್ಯ ಸೋಸ್ಲಿದ್ದೀನಿ. ಇವತ್ತು ಬೇಳೆ ಹಾಕಿ ಮಾಡೋದಿಲ್ಲ, ಹೆಸರು ಕಾಳು ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ಹೆಸರು ಕಾಳಿನಲ್ಲಿ ಸ್ವಲ್ಪ ಕಸ ಕಡ್ಡಿಗಳಿರ್ತಾವೆ, ಆರಿಸ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ನೋಡಿ, ಪುಂಡಿ ಪಲ್ಯ ಇದು ಎಲ್ಲ ಆದ್ಮಕ್ಕ ಒಂದು ಸ್ವಲ್ಪ ಅದು ಪುಂಡಿ ಪಲ್ಯ ಸಣ್ಣಾಗಿ ಕೊಯ್ಬೇಕು. ಕೊಯ್ದು ಒಂದು ಸ್ವಲ್ಪ ನೀರು ಹಾಕಿ ಸ್ವಚ್ಛಗೊಳಿಸ್ಬೇಕು. ಯಾಕಂದ್ರೆ ಹೊಲಸಿರ್ತದೆ ಪುಂಡಿ ಪಲ್ಯ ಒಳಗೆ. ಅದಕ್ಕೋಸ್ಕರ ನೋಡಿ ನೀರು ಹಾಕಿ ಸ್ವಚ್ಛಗೊಳಿಸಿನಿ. ನೋಡಿ ಸ್ವಚ್ಛ ಎಷ್ಟು ಚೆಂದ ಕಾಣಿಸ್ಲಿತ್ತದ. ಅದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕಷ್ಟು, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಸಣ್ಣಾಗಿ ಜಜ್ಕೋಬೇಕು. ಕೆಲವೊಬ್ಬರು ಪುಡಿ ಖಾರನ ಹಾಕೋಬೋದು. ಅದರ ಪುಡಿ ಖಾರ ಹಾಕಿದ್ರೆ ಪುಂಡಿ ಪಲ್ಯ ಭಾಳಷ್ಟು ಟೇಸ್ಟ್ ಬರೋಂಗಿಲ್ಲ. ಅದಕ್ಕೋಸ್ಕರ ನೋಡಿ ಹಸಿಮೆಣಸಿನ್ಕಾಯಿ ಇಷ್ಟ ಸ್ವಲ್ಪ ಅಂದರೆ, ಯಾಕಂದ್ರೆ ಭಾಳ ಸಣ್ಣ ಕೊಟ್ಟದನಪ್ಪ ಅಂದ್ರೆ ಇದು ಆಗಲ್ಲ ಅಂತೇಳಿ ಕುದೀತಾ ಇರೋಲ್ಲ. ಈಗೆಲ್ಲ ಮಾಡಿ ಅದಕ್ಕೊಂದು ಸ್ವಲ್ಪ 3 ಅಥವಾ 2-4 ಗ್ಲಾಸು ನೀರುಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಅದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕಬೇಕು. ಯಾಕಂದ್ರೆ ಸ್ವಲ್ಪ ಕಲರ್ ಬರ್ತದಲ್ವ, ಅದಕ್ಕೋಸ್ಕರ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ತಾಯಿದ್ದೀನಿ. ಈಗ ಇದು ಅರಿಶಿಣಕ್ಕೆ ಸ್ವಲ್ಪ ಒಂದು ಸ್ಪೂನಿಂದ ಅಥವಾ ಎದರ್ಲಿಂದರ ಒಂದು ಸ್ವಲ್ಪ ಏನು ಮಾಡಬೇಕು, ನೀರು ಹಾಕ್ಕೊಂಡೆ ನೋಡಿ. ಈಗ 4 ಗ್ಲಾಸು ನೀರು ಹಾಕ್ಕೊಂಡು ಕಾಣಿಸ್ತದಲ್ವ, ನೀರು ನಿಮ್ಗೆ ಎಷ್ಟು ಬೇಕಷ್ಟು ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಒಂದು ಸ್ವಲ್ಪ ಬೇಳೆ ಪುಂಡಿ ಪಲ್ಯ ಕೆಳಗೆ ಮೇಲೆ ಮಾಡಿ ಸ್ವಲ್ಪ ತಿರುಗಬೇಕು. ತಿರುವಿದಾದ ತಕ್ಷಣ ನೋಡಿ ಕುಕ್ಕರ್ ಮುಚ್ಚಿ ಕುಕ್ಕರ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಸೀಟಿ ವಿಸಿಲ್ ಹಾಕ್ತಾಯಿದ್ದೀನಿ. 2 ಅಥವಾ 3, 4 ನೀವು ಯಾವ ರೀತಿ ಒಂದು ಸ್ವಲ್ಪ ಭಾಳಷ್ಟು ಮೆತ್ತಗೆ ಬೇಕಪ್ಪ ಅಂತಂದ್ರೆ 4-5 ಸೀಟಿ ಹೊಡ್ಕೊಬೋದು. ಇಲ್ಲಪ್ಪ ಅಷ್ಟೇ ಮೀಡಿಯಮ್ ಸ್ವಲ್ಪ ಬೇಳೆ ಕಾಳನ್ನ ಇರಬೇಕು ಒಳಗಪ್ಪ ಅಂತಂದರೆ 2 ಅಥವಾ 3 ಸೀಟಿದಾಗ ತೆಗಿಬೋದು. ನನಗೆ ಭಾಳಷ್ಟು ಮೆತ್ತಗೆ ಬೇಕು, ಅದಕ್ಕೋಸ್ಕರ